10 ಭಾಷೆಗಳನ್ನು ಮಾತನಾಡುವ 4 ಡಿಗ್ರಿ ಪಡೆದ ನಮ್ಮ ಹೆಮ್ಮೆಯ ಬೆಂಗಳೂರಿನ ಪ್ರತಿಷ್ಠಿತ ಕಾಲೇಜಿನ ಹಳೆ ವಿದ್ಯಾರ್ಥಿಯೊಬ್ಬರ ವಿರುದ್ಧ ಈಗ ಇಡೀ ಅಮೆರಿಕ ಸರ್ಕಾರವೇ ತಿರುಗಿ ಬಿದ್ದಿದೆ. ಅಮೆರಿಕದ ಇತಿಹಾಸದಲ್ಲೇ ಹಿಂದೆಂದೂ ಕೈಗೊಳ್ಳದ ನಿರ್ಧಾರವನ್ನು ಇಮಿಗ್ರೇಷನ್ ಇಲಾಖೆ ತೆಗೆದುಕೊಂಡಿದೆ. ಎಸ್, ಬೆಂಗಳೂರಿನ ಸೇಂಟ್ ಜೋಸೆಫ್ ಕಾಲೇಜಿನಲ್ಲಿ BSc ಮುಗಿಸಿ ಅಮೆರಿಕದಲ್ಲಿ ದೊಡ್ಡ ಇಮಿಗ್ರೇಷನ್ ಮತ್ತು ಪೇಟೆಂಟ್ ಲಾಯರ್ ಆಗಿ ಮಿಂಚ್ತಾ ಇದ್ದಂತಹ ವಿನೋದ್ ದೊಡ್ಡಮನಿ ಎಂಬುವರ ವಿರುದ್ಧ ಈಗ ಅಮೆರಿಕ ಸರ್ಕಾರ ಅತ್ಯಂತ ಕಠಿಣ ಮತ್ತು ಐತಿಹಾಸಿಕ ಕ್ರಮವನ್ನು ಕೈಗೊಂಡಿದೆ. ಅದು ಎಂತಹ ಕ್ರಮ ಅಂದರೆ, ಅಮೆರಿಕದ ಇತಿಹಾಸದಲ್ಲಿ ಇಂತಹದೊಂದು ನಿರ್ಧಾರವನ್ನು ಅಲ್ಲಿನ ಇಮಿಗ್ರೇಷನ್ ಇಲಾಖೆ ಹಿಂದೆಂದಿಗಿಂತಲೂ ತೆಗೆದುಕೊಂಡಿರಲಿಲ್ಲ. ಎಸ್, ಅಮೆರಿಕದ ಇಮಿಗ್ರೇಷನ್ ಆ್ಯಂಡ್ ಕಸ್ಟಮ್ಸ್ ಎನ್ಫೋರ್ಸ್ಮೆಂಟ್ ಅಂದರೆ ICE ಈ ವಿನೋದ್ ದೊಡ್ಡಮನಿ ಅವರಿಗೆ ಬರೋಬ್ಬರಿ $2.5 ಲಕ್ಷ ಅಂದರೆ ಭಾರತದ ರೂಪಾಯಿಗಳಲ್ಲಿ ಸುಮಾರು 2 ಕೋಟಿಗೂ ಅಧಿಕ ದಂಡವನ್ನು ವಿಧಿಸಿದೆ. ಅಷ್ಟಕ್ಕೂ ವಿನೋದ್ ದೊಡ್ಡಮನಿ ಮಾಡಿದಾದರೂ ಏನು, ಅವರ ಬ್ಯಾಕ್ಗ್ರೌಂಡ್ ಏನು, ಇಡೀ ಅಮೆರಿಕದ ಹೋಮ್ಲ್ಯಾಂಡ್ ಸೆಕ್ಯೂರಿಟಿ ಇಲಾಖೆ ಇವರ ಹಿಂದೆ ಬಿದ್ದಿರುವುದು ಯಾಕೆ? ಬನ್ನಿ ಈ ವಿಡಿಯೋದಲ್ಲಿ ಡೀಟೇಲ್ ಆಗಿ ನೋಡ್ಕೊಂಡು ಬರೋಣ. ನಾನು ಶಿವಮೂರ್ತಿ ಸೊರಬ. ಬೆಂಗಳೂರು ಮೂಲದ ಅಟಾರ್ನಿಗೆ ಭಾರಿ ದಂಡ. ಅಮೆರಿಕ ಇತಿಹಾಸದಲ್ಲೇ ಫಸ್ಟ್ ಟೈಮ್ ಬಿಗ್ ಆಕ್ಷನ್. ಎಸ್ ವೀಕ್ಷಕರೇ, ಅಮೆರಿಕದ ಇಮಿಗ್ರೇಷನ್ ಆ್ಯಂಡ್ ಕಸ್ಟಮ್ಸ್ ಎನ್ಫೋರ್ಸ್ಮೆಂಟ್ ಅಂದರೆ ICE ಇದೇ ಮೊದಲ ಬಾರಿಗೆ ಒಬ್ಬ ಇಮಿಗ್ರೇಷನ್ ಅಟಾರ್ನಿ ಅಥವಾ ವಕೀಲರ ವಿರುದ್ಧ ಇಷ್ಟು ದೊಡ್ಡ ಮಟ್ಟದ ಕಾನೂನು ಸಮರಕ್ಕೆ ಮುಂದಾಗಿದೆ. ಡಿಪಾರ್ಟ್ಮೆಂಟ್ ಆಫ್ ಹೋಮ್ಲ್ಯಾಂಡ್ ಸೆಕ್ಯೂರಿಟಿಯ ತನಿಖಾ ವಿಭಾಗವಾದ ಹೋಮ್ಲ್ಯಾಂಡ್ ಸೆಕ್ಯೂರಿಟಿ ಇನ್ವೆಸ್ಟಿಗೇಷನ್ಸ್ ಅಂದರೆ HSI ಅಟಾರ್ನಿ ವಿನೋದ್ ದೊಡ್ಡಮನಿ ಅವರಿಗೆ 5 ನೋಟಿಸ್ಗಳನ್ನು ಜಾರಿ ಮಾಡಲಾಗಿದೆ. ಅಮೆರಿಕ ಸರ್ಕಾರದ ಪ್ರಕಾರ ವಿನೋದ್ ದೊಡ್ಡಮನಿ ಅವರು ಒಟ್ಟು 32 ಇಮಿಗ್ರೇಷನ್ ಕೇಸ್ಗಳಲ್ಲಿ ಬರೋಬ್ಬರಿ 64 ಫೇಕ್ ಡಾಕ್ಯುಮೆಂಟ್ಗಳನ್ನು ಕ್ರಿಯೇಟ್ ಮಾಡಿ ಸಲ್ಲಿಕೆ ಮಾಡಿದ್ದಾರಂತೆ. ಅಂದರೆ ವಲಸಿಗರನ್ನು ದೇಶದಲ್ಲಿ ಉಳಿಸಿಕೊಳ್ಳಲು ಸುಳ್ಳು ದಾಖಲೆಗಳನ್ನು ಸೃಷ್ಟಿಸಿದ ಗಂಭೀರ ಆರೋಪ ವಿನೋದ್ ದೊಡ್ಡಮನಿ ಅವರ ಮೇಲಿದೆ. ಇದೇ ಮೊದಲ ಬಾರಿಗೆ ಅಮೆರಿಕ ಸರ್ಕಾರವು ವಕೀಲರೊಬ್ಬರು ಸಲ್ಲಿಸಿದಂತಹ ಸುಳ್ಳು ದಾಖಲೆಗಳಿಗಾಗಿ ಈ ರೀತಿಯ ದೊಡ್ಡ ದಂಡವನ್ನು ವಿಧಿಸಲು ಮುಂದಾಗಿರುವುದು ಇಡೀ ಅಮೆರಿಕ ಕಾನೂನು ವಲಯದಲ್ಲೇ ದೊಡ್ಡ ಸಂಚಲನವನ್ನು ಸೃಷ್ಟಿಸಿದೆ. ಏನಿದು ಕಾಪಿ ಪೇಸ್ಟ್ ಅಸೈಲಮ್ ವಂಚನೆ? ಒಂದೇ ಕಥೆಯಿಂದ ಅಮೆರಿಕಕ್ಕೆ ವಂಚಿಸಿದ್ರ? ವೀಕ್ಷಕರೇ, ಹಾಗಾದರೆ ವಿನೋದ್ ದೊಡ್ಡಮನಿ ಅವರು ಮಾಡಿದ್ದೇನು ಗೊತ್ತಾ? ಅಮೆರಿಕದಲ್ಲಿ ಅಸೈಲಮ್ ಅಂದರೆ ರಾಜಕೀಯ ಆಶ್ರಯ ಪಡೆಯಲು ಕೆಲವು ಕಟ್ಟುನಿಟ್ಟಿನ ನಿಯಮಗಳಿವೆ. ತಮ್ಮ ಸ್ವದೇಶದಲ್ಲಿ ಜೀವಕ್ಕೆ ಅಪಾಯವಿದೆ, ಹಿಂಸೆ ನಡೀತಾ ಇದೆ ಅಂತ ಸಾಬೀತುಪಡಿಸಿದರೆ ಮಾತ್ರ ಅಮೆರಿಕದಲ್ಲಿ ಆಶ್ರಯ ಸಿಗುತ್ತೆ. ವಿನೋದ್ ಅವರು ತಮ್ಮ ಕ್ಲೈಂಟ್ಗಳ ಪರವಾಗಿ ಸಲ್ಲಿಸಿದ ಅಸೈಲಮ್ ಅರ್ಜಿಗಳಲ್ಲಿ ಒಂದೇ ರೀತಿಯ ಕಥೆಯನ್ನು ಕಾಪಿ ಪೇಸ್ಟ್ ಮಾಡಿದ್ರು ಅಂತ ಅಮೆರಿಕ ಸರ್ಕಾರ ಆರೋಪವನ್ನು ಮಾಡಿದೆ. ಹೌದು, ಬೇರೆ ಬೇರೆ ಪ್ರಕರಣಗಳಲ್ಲಿ ಸಲ್ಲಿಕೆಯಾದ ಅರ್ಜಿಗಳ ಭಾಷೆ, ವಿಷಯ ಮತ್ತು ಆಧಾರಗಳು ಒಂದೇ ಆಗಿದ್ವಂತೆ. ಇವರ ಅರ್ಜಿಗಳಲ್ಲಿದ್ದ ಕಿರುಕುಳ ಅಥವಾ ಹಿಂಸೆಯ ವಿವರಗಳು ಮ್ಯಾಕ್ಸಿಮಮ್ ಒಂದೇ ತರಹ ಇದ್ದಿದ್ದರಿಂದ ಅಮೆರಿಕ ಅಧಿಕಾರಿಗಳಿಗೆ ಸಂಶಯ ಬಂದಿದೆ. ಈ ರೀತಿ ಪದೇ ಪದೇ ಸುಳ್ಳು ಅಸೈಲಮ್ ಅರ್ಜಿಗಳನ್ನು ಸಲ್ಲಿಸಿ ಇಮಿಗ್ರೇಷನ್ ವ್ಯವಸ್ಥೆಯನ್ನೇ ದಾರಿ ತಪ್ಪಿಸಲು ಪ್ರಯತ್ನಿಸಿದ್ದಕ್ಕಾಗಿ ಅವರಿಗೆ ಈಗ $2,50,000 ದಂಡವನ್ನು ವಿಧಿಸಿ ಸರ್ಕಾರ ಅವರಿಗೆ ಬಿಸಿ ಮುಟ್ಟಿಸಿದೆ. ಅಮೆರಿಕ ಸರ್ಕಾರದಿಂದ ಹೊಸ ರೂಲ್ಸ್. ಇಮಿಗ್ರೇಷನ್ ಲಾಯರ್ಗಳ ಬೇಟೆಗೆ ನಿಂತ DHS. ನಿಮಗೆ ಗೊತ್ತಿರಲಿ ವೀಕ್ಷಕರೇ, ಅಮೆರಿಕದ ಇತಿಹಾಸದಲ್ಲೇ ಇಮಿಗ್ರೇಷನ್ ಇಲಾಖೆ ಈ ಹಿಂದೆ ಎಂದೂ ಕೂಡ ಸುಳ್ಳು ಕ್ಲೈಮ್ಗಳನ್ನು ಸಲ್ಲಿಸಿದ ವಕೀಲರ ವಿರುದ್ಧ ಇಷ್ಟು ಕಠಿಣವಾಗಿ ದಂಡ ಹಾಕಲು ಮುಂದಾಗಿರಲಿಲ್ಲ. ಆದರೆ ಕಳೆದ ತಿಂಗಳು ಡಿಪಾರ್ಟ್ಮೆಂಟ್ ಆಫ್ ಹೋಮ್ಲ್ಯಾಂಡ್ ಸೆಕ್ಯೂರಿಟಿಯ ಪ್ರಧಾನ ವಕೀಲರಾದ ಜೇಮ್ಸ್ ಪರ್ಸಿವಲ್ ಅವರು ಒಂದು ಹೊಸ ಆದೇಶವನ್ನು ಹೊರಡಿಸಿದರು. ನ್ಯಾಯಾಲಯದಲ್ಲಿ ಸುಳ್ಳು ಅಸೈಲಮ್ ಅರ್ಜಿಗಳನ್ನು ಸಲ್ಲಿಸುವ ವಕೀಲರನ್ನ ಸುಮ್ಮನೆ ಬಿಡಬೇಡಿ, ಅವರ ವಿರುದ್ಧ ಕಠಿಣ ಕ್ರಮವನ್ನು ಜರುಗಿಸಿ ಅಂತ ಅವರು ICE ಇಲಾಖೆಗೆ ಡೈರೆಕ್ಷನ್ ಕೊಟ್ಟಿದ್ರು. ಈ ಬೆನ್ನಲ್ಲೇ ವಿನೋದ್ ದೊಡ್ಡಮನಿ ಅವರ ವಿರುದ್ಧ ಈ ಕ್ರಮ ಜರುಗಿಸಲಾಗಿದೆ. ಜೇಮ್ಸ್ ವರ್ಸಿವಲ್ ಈ ಬಗ್ಗೆ ಮಾತನಾಡ್ತಾ, ಇಂತಹ ನಕಲಿ ಅಸೈಲಮ್ ಅರ್ಜಿಗಳು ನಮ್ಮ ಇಮಿಗ್ರೇಷನ್ ವ್ಯವಸ್ಥೆಯ ಮೇಲೆ ದೊಡ್ಡ ಹೊರೆ ಆಗ್ತಿವೆ ಮತ್ತು ಅಪಾಯಕಾರಿ ಕ್ರಿಮಿನಲ್ಗಳನ್ನ ದೇಶದಿಂದ ಹೊರಹಾಕುವ ಪ್ರಕ್ರಿಯೆಯನ್ನು ತಡ ಮಾಡ್ತಿವೆ. ವಿನೋದ್ ದೊಡ್ಡಮನಿ ಅವರ ವಿರುದ್ಧ ಕ್ರಮ ಕೈಗೊಳ್ಳುವ ಮೂಲಕ ನಾವು ಇಡೀ ದೇಶದ ಇಮಿಗ್ರೇಷನ್ ವಕೀಲರಿಗೆ ಒಂದು ಕಟ್ಟುನಿಟ್ಟಿನ ಸಂದೇಶವನ್ನು ರವಾನಿಸ್ತಾ ಇದ್ದೇವೆ. ಇಮಿಗ್ರೇಷನ್ ಸಿಸ್ಟಮ್ ಅನ್ನು ದುರುಪಯೋಗಪಡಿಸಿಕೊಳ್ಳುವ ನಿಮ್ಮ ದಿನಗಳು ಇನ್ನು ಮುಂದೆ ಮುಗಿದಿವೆ ಅಂತ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಒಟ್ಟಿನಲ್ಲಿ ಈ ಕೇಸ್ ಈಗ ಅಮೆರಿಕ ನ್ಯಾಯಾಂಗ ವ್ಯವಸ್ಥೆಯಲ್ಲಿ ಸಂಚಲನವನ್ನು ಸೃಷ್ಟಿಸಿದೆ. ಈ ಹಿಂದೆ ಇಮಿಗ್ರೇಷನ್ಗೆ ಸಹಾಯ ಮಾಡುವ ಲಾಯರ್ಗಳನ್ನು ಬೇಕಾಬಿಟ್ಟಿಯಾಗಿ ಅಮೆರಿಕದ ಇಮಿಗ್ರೇಷನ್ ಇಲಾಖೆ ನಡೆಸಿಕೊಂಡಿತ್ತು. ಹೇಳದೆ ಕೇಳದೆ ಬಂಧನ ಮಾಡಿತ್ತು. ಯಾರು ಈ ವಿನೋದ್ ದೊಡ್ಡಮನಿ ಗೊತ್ತಾ? ಬೆಂಗಳೂರಿನ ಕನೆಕ್ಷನ್, 10 ಭಾಷೆಗಳ ಜಾದೂಗಾರ. ವೀಕ್ಷಕರೇ, ಈಗ ಇಮಿಗ್ರೇಷನ್ ಇಲಾಖೆ ದಂಡ ವಿಧಿಸಲು ಮುಂದಾಗಿರುವಂತಹ ವಿನೋದ್ ದೊಡ್ಡಮನಿ ಅವರ ಪ್ರೊಫೈಲನ್ನು ನೋಡಿದರೆ ಯಾರಿಗೆ ಆದರೂ ಆಶ್ಚರ್ಯ ಆಗೇ ಆಗುತ್ತೆ.
ಇವರು ಭಾರತದಲ್ಲಿ ಹುಟ್ಟಿ ವಿದೇಶಗಳಲ್ಲಿ ಬೆಳೆದವರು. ಜರ್ಮನಿಯ ಪೌರತ್ವ ಹೊಂದಿರುವಂತಹ ಇವರು 2009ರಿಂದ ದಕ್ಷಿಣ ಫ್ಲೋರಿಡಾದಲ್ಲಿ ನೆಲೆಸಿದ್ದಾರೆ. ಇವರ ಲಿಂಕ್ಡ್ ಇನ್ ಪ್ರೊಫೈಲ್ ಪ್ರಕಾರ ಇವರು ನಮ್ಮ ಬೆಂಗಳೂರಿನ ಪ್ರತಿಷ್ಠಿತ ಸೆಂಟ್ ಜೋಸೆಫ್ ಕಾಲೇಜಿನಲ್ಲಿ BSc ಪದವಿಯನ್ನು ಪಡೆದಿದ್ದಾರೆ. ದೊಡ್ಡ ಮನೆ ಅಂದರೆ ಕರ್ನಾಟಕದ ಕನೆಕ್ಷನ್ ಇರೋದಂತೂ ಗೊತ್ತಾಗಿರುತ್ತೆ. ಬೆಂಗಳೂರಿನ ಕನೆಕ್ಷನ್ ಹೊಂದಿರುವಂತಹ ಇವರು ಮುಂದೆ ಜಾಗತಿಕ ಮಟ್ಟದಲ್ಲಿ ದೊಡ್ಡ ಹೆಸರನ್ನೇ ಮಾಡಿದ್ರು. ಇವರ ಬಳಿ ಬರೋಬ್ಬರಿ 4 ಪದವಿಗಳಿವೆ. ಅಮೆರಿಕದ ಪ್ರತಿಷ್ಠಿತ ಪರ್ಡ್ಯೂ ವಿಶ್ವವಿದ್ಯಾಲಯದಲ್ಲಿ ಅಂಡರ್ ಗ್ರಾಜ್ಯುಯೇಟ್ ಮುಗಿಸಿದ ಇವರು ಚಾಪ್ಮನ್ ವಿಶ್ವವಿದ್ಯಾಲಯದಲ್ಲಿ ಕಾನೂನು ಪದವಿಯನ್ನು ಪಡೆದುಕೊಂಡಿದ್ದಾರೆ. ಇಂಟೆಲೆಕ್ಚುಯಲ್ ಪ್ರಾಪರ್ಟಿ, ಎಂಟರ್ಟೈನ್ಮೆಂಟ್, ಇಂಟರ್ನ್ಯಾಷನಲ್ ಮತ್ತು ಇಮಿಗ್ರೇಷನ್ ಕಾನೂನಿನಲ್ಲಿ ಪರಿಣಿತಿಯನ್ನು ಹೊಂದಿರುವಂತಹ ಇವರು ಸ್ಟೂಡೆಂಟ್ ಬಾರ್ ಅಸೋಸಿಯೇಷನ್ನ ಸದಸ್ಯರು ಕೂಡ ಆಗಿದ್ರು. ಇನ್ನು ಭಾಷಾ ಪ್ರೇಮದ ವಿಚಾರಕ್ಕೆ ಬಂದರೆ ಇವರಿಗೆ ಜರ್ಮನ್, ಫ್ರೆಂಚ್, ಪೋಲಿಷ್, ಇಟಾಲಿಯನ್, ಸ್ಪ್ಯಾನಿಷ್ ಮತ್ತು ಹಿಂದಿ ಸೇರಿದಂತೆ ಬರೋಬ್ಬರಿ 10 ಭಾಷೆಗಳು ಸರಾಗವಾಗಿ ಮಾತನಾಡಲು ಬರುತ್ತವೆ. ಇನ್ನು ವಿನೋದ್ ದೊಡ್ಡಮನಿ ಅವರು ಕೇವಲ ಕಾನೂನು ಕ್ಷೇತ್ರ ಮಾತ್ರವಲ್ಲದೆ ಮಾಹಿತಿ ತಂತ್ರಜ್ಞಾನ ಅಂದರೆ IT ಕ್ಷೇತ್ರದಲ್ಲೂ ಕೂಡ ಭಾರಿ ಅನುಭವವನ್ನು ಹೊಂದಿದ್ದಾರೆ. 1989ರಿಂದ 2003ರವರೆಗೆ ಅಂದರೆ ಸುಮಾರು 14 ವರ್ಷಗಳ ಕಾಲ ಅವರು ಜಗತ್ತಿನ ಅತಿದೊಡ್ಡ ಫಾರ್ಚ್ಯೂನ್ 500 ಕಂಪನಿಗಳಲ್ಲಿ IT ಕನ್ಸಲ್ಟೆಂಟ್ ಮತ್ತು ಸಿಸ್ಟಮ್ಸ್ ಅನಲಿಸ್ಟ್ ಆಗಿ ಕೆಲಸವನ್ನು ಮಾಡಿದ್ದಾರೆ. ಇವೆಲ್ಲವೂ ಕೂಡ ಅವರ ಲಿಂಕ್ಡ್ ಇನ್ ಪ್ರೊಫೈಲ್ ಹಾಗೂ ಅವರ USA ಅಟಾರ್ನೀಸ್ ಪ್ರೊಫೈಲ್ನಲ್ಲಿ ಇದೆ. IT ಕನ್ಸಲ್ಟೆಂಟ್ ಟು ಫೇಮಸ್ ಪೇಟೆಂಟ್ ಅಟಾರ್ನಿ, $100 ಕೋಟಿ ಕಂಪನಿಗಳಲ್ಲಿ ಕೆಲಸ ಮಾಡಿದ ಅನುಭವ. ಇನ್ನು ಲಾಯರ್ ಆಗಿ ವಿನೋದ್ ಅವರು ಪೇಟೆಂಟ್, ಟ್ರೇಡ್ ಮಾರ್ಕ್ ಮತ್ತು ಟೆಕ್ನಾಲಜಿ ಕ್ಷೇತ್ರಗಳಲ್ಲಿ 5 ವರ್ಷಗಳಿಗೂ ಹೆಚ್ಚು ಕಾಲ ಪೇಟೆಂಟ್ ಪ್ರಾಕ್ಟೀಸ್ ಅನ್ನು ನಡೆಸಿದ್ದಾರೆ. ಇಲಿನಾಯ್ಸ್ ಮತ್ತು ಡಿಸ್ಟ್ರಿಕ್ಟ್ ಆಫ್ ಕೊಲಂಬಿಯಾ ಬಾರ್ ಅಸೋಸಿಯೇಷನ್ಗಳಿಗೆ ಸೇರ್ಪಡೆಯಾಗಿದ್ದ ಇವರು ಪೇಟೆಂಟ್ ಬಾರ್ ಎಕ್ಸಾಮ್ ಪಾಸ್ ಮಾಡಿದ ನಂತರ ಆರೆಂಜ್ ಕೌಂಟಿ ಮತ್ತು ಲಾಸ್ ಏಂಜಲೀಸ್ನಲ್ಲಿ ಕಾರ್ಯವನ್ನು ನಿರ್ವಹಿಸಿದರು. 2009ರಿಂದ ಫ್ಲೋರಿಡಾದ ಡೆಲ್ರೇ ಬೀಚ್ನಲ್ಲಿ ಸ್ವಂತ ಲಾ ಫಾರ್ಮ್ ಹೊಂದಿರುವಂತಹ ಇವರು ನೂರಾರು ಜನರಿಗೆ ಇಮಿಗ್ರೇಷನ್ ಕೊಡಿಸುವಲ್ಲಿ ಮತ್ತು ಪೇಟೆಂಟ್ ಸಿಗುವಂತೆ ಮಾಡುವಲ್ಲಿ ಯಶಸ್ವಿಯಾಗಿದ್ದರು. ಆದರೆ ಇಷ್ಟೆಲ್ಲ ಅದ್ಭುತ ಹಿನ್ನೆಲೆ ಹೊಂದಿದ್ದ ಬೆಂಗಳೂರಿನ ಈ ಹಳೆ ವಿದ್ಯಾರ್ಥಿ ಅಮೆರಿಕದಲ್ಲಿ ಈ ರೀತಿ ಸುಳ್ಳು ದಾಖಲೆಗಳನ್ನು ಸೃಷ್ಟಿಸಿ ಅಜಲೈನ್ ಕೊಡಿಸಲು ಹೋಗಿ ಈಗ ಇತಿಹಾಸದಲ್ಲೇ ಮೊದಲ ಬಾರಿಗೆ ದೊಡ್ಡ ದಂಡಕ್ಕೆ ಗುರಿಯಾಗುವಂತಾಗಿದೆ. ಡೊನಾಲ್ಡ್ ಟ್ರಂಪ್ ಅಮೆರಿಕದಲ್ಲಿ 2ನೇ ಬಾರಿಗೆ ಅಧ್ಯಕ್ಷರಾದ ಮೇಲೆ ಅಮೆರಿಕದ ವಲಸೆ ನೀತಿ ದಿನದಿಂದ ದಿನಕ್ಕೆ ಕಠಿಣ ಆಗ್ತಾ ಇದೆ. ಎಲ್ಲ ಲೂಪ್ ಹೋಲ್ಗಳನ್ನು ಕ್ಲೋಸ್ ಮಾಡಲು ಟ್ರಂಪ್ ಮುಂದಾಗಿದ್ದಾರೆ. ಇವು ಅಕ್ರಮ ವಲಸಿಗರಿಗೆ ಮಾತ್ರವಲ್ಲದೆ ಕಾನೂನುಬದ್ಧ ವಲಸಿಗರಿಗೂ ಕೂಡ ದೊಡ್ಡ ಸಂಕಷ್ಟವನ್ನು ತಂದಿವೆ. ಈಗ ಬೆಂಗಳೂರು ಮೂಲದ ವಿನೋದ್ ದೊಡ್ಡಮನಿಗೂ ಸಂಕಷ್ಟ ಶುರುವಾಗಿದೆ. ಒಟ್ಟಿನಲ್ಲಿ ಅಮೆರಿಕದಲ್ಲಿ ಹಲವು ವಲಸಿಗರನ್ನು ಉಳಿಸಿಕೊಳ್ಳುವಲ್ಲಿ ಯಶಸ್ವಿಯಾಗಿದ್ದಂತಹ ಅಟಾರ್ನಿ ವಿನೋದ್ ದೊಡ್ಡಮನಿ ಇತಿಹಾಸದಲ್ಲೇ ದೊಡ್ಡ ದಂಡವನ್ನು ತೆರಬೇಕಾಗಿದೆ. ವಲಸಿಗರನ್ನು ಉಳಿಸಿಕೊಳ್ಳಲು ಫೇಕ್ ಡಾಕ್ಯುಮೆಂಟ್ಗಳನ್ನು ನೀಡಿರೋದು ಎಷ್ಟು ನಿಜವೋ ಗೊತ್ತಿಲ್ಲ, ಅಥವಾ ತಮಗೆ ವಿರುದ್ಧ ಬಂದವರನ್ನು ಅಮೆರಿಕ ಸರ್ಕಾರ ನ್ಯಾಯಾಂಗದ ಮೂಲಕ ಹಣಿಯುವ ಪ್ರಯತ್ನವೂ ಕೂಡ ಗೊತ್ತಿಲ್ಲ. ಇದರ ಸತ್ಯಾಸತ್ಯತೆ ಮುಂದೆ ಗೊತ್ತಾಗಲಿದೆ. ಈ ಬಗ್ಗೆ ನಿಮಗೇನು ಅನಿಸುತ್ತೆ ಕಮೆಂಟ್ ಮೂಲಕ ತಿಳಿಸಿ. ಇದಿಷ್ಟು ಇವತ್ತಿನ ವಿಶೇಷ. ಇದೇ ರೀತಿ ಹಲವು ವಿಶ್ಲೇಷಣೆ, ಮಾಹಿತಿ ಅಷ್ಟೇ ಅಲ್ಲ, ಮನೋರಂಜನೆಯ ವಿಡಿಯೋಗಳಿಗಾಗಿ ವಿಜಯ ಕರ್ನಾಟಕ ವೆಬ್ಸೈಟ್, ಫೇಸ್ಬುಕ್ ಹಾಗೂ ಯೂಟ್ಯೂಬ್ ಪೇಜನ್ನು ಫಾಲೋ ಮಾಡಿ. ಧನ್ಯವಾದಗಳು.